ಕೆಲಸ ಕೇಳಿದ್ರೆ ಪಕೋಡ ಮಾರ್ರಿ ಅಂತೀರಾ? ಎಲ್ಲ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಸೇರ್ತಾವ್ರೆ. ಅವ್ರು ಮಾಡಿರೋದನ್ನೇ ಅವರು ಸುಣ್ಣ ಬಣ್ಣ ಒಳ್ಕೊಂಡು ಓಡಾಡ್ತಾ ಇದ್ದಾರೆ ಅಷ್ಟೇ. ಕಾಂಗ್ರೆಸ್ ಬರೋಕ್ಕೆ ಇವರು ಒಗ್ಗಟ್ಟಿಲ್ಲ ಸರ್. ಇವತ್ತವರೆಗೂ ಒಂದು ಪ್ರೆಸ್ ಮೀಟ್ ಮಾಡಿಲ್ಲ, ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಅವರು ಎಲ್ಲ ಜಾತಿ ಭೇದ ಹಿಂಗಡಿಸಿ ಜನಗಳಿಗೆ ಕಷ್ಟ ಕೊಡ್ತಾವ್ರೆ. ನಾವು ಮಾಡಿರತಕ್ಕಂಥ ಯೋಜನೆನೇ ಅದನ್ನೇ ಹೆಸರಿಟ್ಕೊಂಡು ಹೊಸ ಹೆಸರಿಟ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ. ಈಗ ಬಿಜೆಪಿ ಸಾಕಷ್ಟು ಅಭಿವೃದ್ಧಿ ಕಾರ್ಯ ಮಾಡಿದೆ, ದೇಶ ಪ್ರಗತಿಯಲ್ಲಿದೆ ಅಂತ ಬಿಜೆಪಿ ಅವರು ಹೇಳ್ಕೊಳ್ತಾರೆ. ನೀವೇನು ಹೇಳ್ತೀರಿ ಇದ್ರ ಬಗ್ಗೆ? ಸರ್, ಯಾವ ರೀತಿಲಿ ಏನಿದೆ ಅಂತ ಹೇಳಬೇಕು. ಇವತ್ತವರೆಗೂ ಒಂದು ದಿವಸ ಮೀಡಿಯಾಗೆ ಬರಲಿಲ್ಲ. ಅವರು ಮೀಡಿಯಾಗೆ ಬಂದು ಒಂದು ಪ್ರೆಸ್ ಮೀಟ್ ಮಾಡಿದಾರಾ? 10 ವರ್ಷದಲ್ಲಿ ಎಷ್ಟು ಪ್ರೆಸ್ ಮೀಟ್ ಮಾಡಿದಾರೆ ಅವರು? ಯಾವುದಾದ್ರು ಒಂದು ಪ್ರೆಸ್ ಮೀಟ್ ಇದೆಯಾ? ಮೀಡಿಯಾದವ್ರಿಗೆ ಗೊತ್ತಿರುತ್ತಲ್ಲ. ಇವತ್ತವರೆಗೂ ಒಂದು ಪ್ರೆಸ್ ಮೀಟ್ ಮಾಡಿಲ್ಲ, ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಮೀಡಿಯಾದಲ್ಲೂ. ಒಂದು ಮಾತು ಇವತ್ತವರೆಗೂ ಮುಂದೆ ನಿಂತ್ಕೊಂಡು ಪ್ರೆಸ್ ಮೀಟ್ ಮಾಡಿ ಜನಗಳಿಗೆ ಇದಿಲ್ಲ, ನಾನು ಈ ಥರ ಮಾಡಿದ್ದೀನಿ ಅಂತೇನಿಲ್ಲ. ಸಾಕಷ್ಟು ಪತ್ರಕರ್ತರು ಕೂಡ ಪ್ರಶ್ನೆ ಮಾಡಿದ್ದಾರೆ, ಮೋದಿ ಯಾಕೆ ಬರ್ತಾ ಇಲ್ಲ. ಹೌದು, ಅವರು ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಮನ್ ಕಿ ಬಾತ್ ಮಾಡ್ತಾ ಇದ್ದೇನೆ. ಮನ್ ಕಿ ಬಾತ್ ಅವರೇ ಪ್ರಶ್ನೆ, ಬಡವ್ರ ಮನೇಲಿರೋದು ಟಿವಿ ಎಲ್ಲ ರೇಡಿಯೋ ಅಲ್ಲಲ್ಲ, ಅವರೇ ಪ್ರಶ್ನೆ ಹಾಕೊಳ್ಳೋದು, ಅವರೇ ಉತ್ತರ ಕೊಡೋದು. ಓಕೆ, ಯಾವುದು ಸರಿ? ಅದು ಯಾವುದೋ ಒಂದು ಜನಕ್ಕೆ ರೀಚ್ ಆಗ್ತಾ ಇದೆ ಅಂತ ಗೊತ್ತಾಗಬೇಕು. ಹೌದು, ಒಳ್ಳೇದೇನಾಗಿದೆ. ಇದು ಕೆಲಸ ಕೇಳಿದ್ರೆ ಪಕೋಡ ಮಾರ್ರಿ ಅಂತೀರಾ? ಯಾವ ಥರ ಮಾರಬೇಕು ಪಕೋಡನ? ಅಷ್ಟೆಲ್ಲ ಕಷ್ಟ ಬಿದ್ದು ಓದಿ ಪಕೋಡ ಮಾರಕ್ಕೆ ಹೋಗ್ಬೇಕಾ? ಸರ್, ಇದೀಗ ಬಿಜೆಪಿ ಅವರು ಕೇಳ್ತಾ ಇದ್ದಾರೆ 70 ವರ್ಷದಲ್ಲಿ ಕಾಂಗ್ರೆಸ್ ಏನ್ ಮಾಡ್ತು ಅಂತ, ಕಾಂಗ್ರೆಸ್ನ ಸಾಧನೆ ಏನು ಅಂತ. ಕಾಂಗ್ರೆಸ್ ಸಾಧನೆ, ಅವರು ಇಷ್ಟೆಲ್ಲ ಮಾಡಲಿಲ್ಲ ಅಂದರೆ ಇವ್ರು ಏನು ಮಾಡೋಕ್ಕಾಗ್ತಾ ಇರಲಿಲ್ಲ. ಅವ್ರು ಮಾಡಿರೋದನ್ನೇ ಅವರು ಸುಣ್ಣ ಬಣ್ಣ ಒಳ್ಕೊಂಡು ಓಡಾಡ್ತಾ ಇದ್ದಾರೆ ಅಷ್ಟೇ. ಬೇರೆ ಏನೂ ಮಾಡ್ತಾ ಇಲ್ಲ. ಹೆಸರುಗಳನ್ನ ಚೇಂಜ್ ಮಾಡ್ತಾ ಇದ್ದಾರೆ, ಚೇಂಜ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತವರೆಗೂ ಯಾವುದೇ ರೀತಿ ಒಂದು ಯೂನಿವರ್ಸಿಟಿ ಎಲ್ಲ ಯಾರು ಮಾಡಿದ್ದು? ಒಂದು ಸ್ವತಂತ್ರ ಬಂದಾಗ ಬ್ರಿಟಿಷರು ನಮ್ಮ ಕೈಗೆ ದೇಶ ಕೊಟ್ಟು ಹೋದಾಗ ನಾವು ಓಡಾಡ್ತಿದ್ದೆ ಎತ್ತಿನ ಗಾಡೀಲಿ. ಇವತ್ತು ಯಾವ ಮಟ್ಟದಲ್ಲಿದೆ ನಮ್ಮ ಇಂಡಿಯಾ? ಅವತ್ತು ಎಲ್ಲ ರೀತಿಯಲ್ಲಿ ಬೆಳೆಸ್ಕೊಂಬಂದಿರೋದಕ್ಕೆ ಇವತ್ತು ಇವರು ಅದನ್ನು ಬೇರೆ ಹೆಸರಿಟ್ಕೊಂಡು, ನಾವು ಮಾಡಿರತಕ್ಕಂಥ ಯೋಜನೆನೇ ಅದನ್ನೇ ಹೆಸರಿಟ್ಕೊಂಡು ಹೊಸ ಹೆಸರಿಟ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ. ಬೇರೆ ಇನ್ನೇನು ಮಾಡ್ತಾ ಇಲ್ಲ ಇವರು. ಕಾಂಗ್ರೆಸ್ ಅವ್ರದ್ದೊಂದು ಆರೋಪ ಇದೆ, ಬಿಜೆಪಿ ಅವರು ಸಂವಿಧಾನ ಬದಲು ಮಾಡೋದಕ್ಕೆ ಹೊರಟಿದ್ದಾರೆ ಅಂತ. ಅದಕ್ಕೆ ಅವರು ಹೇಳ್ತಾ ಇದ್ದಾರೆ, ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿಯನ್ನು ಹೇಳಿ ಸಂವಿಧಾನವನ್ನು ಬದಲಾಯಿಸೋದಕ್ಕೆ ಹೊರಟಿದ್ರು ಅಂತ. ಇಲ್ಲ, ಯಾವುದು ಬದಲಾವಣೆ ನಾವೇನು ಮಾಡಿರಲಿಲ್ಲ ಅವಾಗ. ಈಗ ಇವ್ರು ಯಾವ ರೀತಿ ಬೇಕೋ, ಇವ್ರಿಗೆ ಯಾವ ರೀತಿ ಅನುಕೂಲ ಆಗಬೇಕೋ ಆ ರೀತಿ ಮಾಡ್ಕೊಳ್ಳೋದಕ್ಕೋಸ್ಕರ ಸಂವಿಧಾನ ಬದಲಾವಣೆ ಮಾಡೋದಕ್ಕೆ ಹೊರಟಿದ್ದಾರೆ ಅಷ್ಟೇ. ಇವ್ರಿಗೆ ಕಿಕ್ ಬ್ಯಾಕ್ ತಗೊಳ್ಳೋದಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರ್ದಲ್ಲ, ಅದಕ್ಕೋಸ್ಕರ ಎಲ್ಲ ಮಾಡ್ಕೋತಾ ಇದ್ದಾರೆ ಅಷ್ಟೇ. ಬಿಜೆಪಿ ಹಿಂದುತ್ವದ ಆಧಾರದ ಮೇಲೆ ಗೆಲ್ತಾ ಇದೆ. ಕಾಂಗ್ರೆಸ್ನ ಇದೇನು ಮಾನದಂಡ ಏನು ಈ ಸಲ ಎಲೆಕ್ಷನಲ್ಲಿ ಅಂತ? ಸರ್, ಬಿಜೆಪಿ ಹಿಂದುತ್ವ ಆಧಾರ ಒಂದೇ ಇಟ್ಕೊಂಡು ಹೇಳ್ತಾ ಇದೆ. ನಮ್ದು ಆ ರೀತಿ ಇಲ್ಲ. ನಮ್ಮದು ಎಲ್ಲ ಜನಗಳು ಒಗ್ಗಟ್ಟಾಗಿ ಹೋಗ್ಬೇಕು ಅಂತ ಅಷ್ಟೇ. ಇಷ್ಟೆಲ್ಲ ಇದ್ರೂ ಕೂಡ ಕಾಂಗ್ರೆಸ್ 2 ಟರ್ಮಲ್ಲಿ ಈ ಮಟ್ಟಕ್ಕೆ ಹೀನಾಯವಾಗಿ ಸೋಲೋದಕ್ಕೆ ಕಾರಣ ಏನು ಅಂತ? ಕಾರಣ ಏನು ಅಂತಂದರೆ ಅವರು ಮೀಡಿಯಾದವರೇ ಕಾರಣ ಇದಕ್ಕೆ. ಸರ್, ನಮ್ಮ ಪ್ರಕಾರ ಕಾಂಗ್ರೆಸ್ ಬಂದರೆ ಭಾಳ ಒಳ್ಳೆಯದು, ಎಲ್ಲರಿಗೂ ಒಳ್ಳೇದಾಗುತ್ತೆ. ಕರ್ನಾಟಕನೂ ಕಾಂಗ್ರೆಸ್ ಸರ್ಕಾರ ಇದೆ, ಸೆಂಟ್ರಲ್ನಲ್ಲೂ ಕಾಂಗ್ರೆಸ್ ಸರ್ಕಾರ ಕೂತ್ಕೊಂಡ್ರೆ ಪ್ರತಿಯೊಬ್ಬರಿಗೂ ಅನುಕೂಲ ಆಗುತ್ತೆ ಸರ್. ಇವರು ಎಲ್ಲ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಸೇರ್ತಾವ್ರೆ. ಎಲ್ಲ ಕಡೆ ಬಿಜೆಪಿ ಅತಂತ್ರ ನಡೀತಾ ಐತೆ. ಓಕೆ, ಲಾಸ್ಟ್ನಲ್ಲಿ ಬಿಜೆಪಿ ಸರ್ಕಾರನೇ ಅಧಿಕಾರಕ್ಕೆ ಬರೋದು ಸರ್. ನಿಮ್ಮ ಪ್ರಕಾರ ಈ ಸಲ ಬಿಜೆಪಿನೇ ಬರುತ್ತೆ? ಬಿಜೆಪಿನೇ ಬರುತ್ತೆ ಸರ್. ಯಾಕೆ ಸರ್ ಕಾಂಗ್ರೆಸ್ ಬರಲ್ಲ? ಕಾಂಗ್ರೆಸ್ ಬರೋಕ್ಕೆ ಇವರು ಒಗ್ಗಟ್ಟಿಲ್ಲ ಸರ್. ಅವರು ತಿರುಗೇಟಿ ಅವ್ರಿಗೆ ಹೇಳ್ತಾರೆ, ಅವ್ರು ತಿರುಗೇಟಿ ಇವ್ರು ಹೇಳ್ತಾವ್ರೆ. ಒಗ್ಗಟ್ಟಿಲ್ಲ ಸರ್ ಕಾಂಗ್ರೆಸ್ನಲ್ಲಿ. ಕಾಂಗ್ರೆಸ್ ಬಂದರೆ ಜನರಿಗೆ ಏನು ಲಾಭ ಅಂತ? ಲಾಭ ಏನೂ ಇಲ್ಲ, ಬಡವ್ರ ಬಗ್ಗರಿಗೆ ಒಳ್ಳೇದಾಗುತ್ತೆ ಅಷ್ಟೇ. ಎಲ್ಲ ವ್ಯವಹಾರ ಮಾಡೋರಿಗೆ ಫ್ರೀ ಬಿಡ್ತಾರೆ. ಕಾಂಗ್ರೆಸ್ನವ್ರು ಬಂದರೆ ಎಲ್ಲ ಪ್ರತಿಯೊಬ್ಬರಿಗೂ ಬಿಸ್ನೆಸ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಓಕೆ, ಬಿಜೆಪಿ ಸರ್ಕಾರದಲ್ಲಿ ಎಲ್ಲ ಟೈಟ್ ಮಾಡಿಬಿಡ್ತಾರೆ. ಬಡವರಿಗೆ ಟೈಟ್ ಮಾಡ್ತಾರೆ. ಬಡವನೇ ಇರಬೇಕು ಅಧಿಕಾರಕ್ಕೆ. ಬಿಜೆಪಿ ಬಂದರೆ ಸೆಂಟ್ರಲ್ನಲ್ಲಿ ಭಾಳ ಕಷ್ಟ ಆಗುತ್ತೆ ಸರ್. ಬಡವ್ರ ಬಗ್ಗರಿಗೆ ಬದುಕೋಕ್ಕೆ ಚಾನ್ಸ್ ಇರೋಲ್ಲ. ಮೋದಿ ಬಗ್ಗೆ ಏನು ಹೇಳ್ತೀರಾ ಸರ್ ನೀವು? ಮೋದಿ ಅವರ ಸೀಟ್ನಲ್ಲಿ ಅವ್ರ ಕರ್ತವ್ಯ ಕರೆಕ್ಟಾಗಿ ಪಾಲನೆ ಮಾಡ್ತಾವ್ರೆ. ಸೆಂಟ್ರಲ್ನಲ್ಲಿ ಅವರಲ್ಲ ಅಧಿಕಾರದಲ್ಲಿ, ಅವರು ಎಲ್ಲ ಜಾತಿ ಭೇದ ಹಿಂಗಡಿಸಿ ಜನಗಳಿಗೆ ಕಷ್ಟ ಕೊಡ್ತಾವ್ರೆ ಅಷ್ಟೇ. ಜಾತಿ ಭೇದ ಸರ್ಕಾರ ಅದು ಬಿಜೆಪಿ ಸರ್ಕಾರ ಇದೆಯಲ್ಲ, ಜಾತಿ ಭೇದ ಹಿಂಗಡಿಸಿ ಮುಸ್ಲಿಮ್ನವ್ರಿಗೇ ಒಂದು ಕಾನೂನು, ಹಿಂದೂಗಳಿಗೆ ಒಂದು ಕಾನೂನು, ಸೇಟುಗಳಿಗೆ ಒಂದು ಕಾನೂನು, ಪ್ರತಿಯೊಬ್ಬರಿಗೆ ಒಂದೊಂದು ಕಾನೂನು ಲಾಗು ಮಾಡ್ತಾವ್ರೆ. ಒಗ್ಗಟ್ಟಿಲ್ಲ.